ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಾರವಾರದ ಹೆಡ್ ಆಫೀಸ್ನಲ್ಲಿ ಲೋಕಾಯುಕ್ತ ಕಚೇರಿಗೆ ಹಾಗೂ ಜಿಲ್ಲಾಧಿಕಾರಿಗಳೇ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಕಾರವಾರದ ಹೃದಯ ಭಾಗದಲ್ಲಿರ್ತಕ್ಕಂಥ ಚಿತ್ತಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ಇರ್ತಕ್ಕಂಥ ಮಂತೇಶ್ ವಾಲ್ಮೀಕಿ ಅವರು PSI ಅವರು ಅವ್ರ ಮೇಲೆ ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ. ಅದು ನಮ್ಮ ಕರ್ನಾಟಕ ಸಂಘ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗೂ ಕೂಡ ಅವರು ಸಾಕಷ್ಟು ಜನ ಮನವಿ ಮಾಡಿಕೊಂಡ್ರು. ಯಾಕಂದರೆ ಎಲ್ಲ ಜನ ದೂರು ಮಾಡ್ತಕ್ಕಂಥ ಜನ ಬಂದು ನಿಲ್ಲಕ್ಕಾಗೋದಿಲ್ಲ. ಅವರ ಒಂದು ಸಾಕಷ್ಟು ದೂರುಗಳು ಇರೋದರಿಂದ ನಾವು ಅದನ್ನೆಲ್ಲ ಸಾರ್ವಜನಿಕವಾಗಿ ಅದನ್ನು ವಿಚಾರ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಏನು ರಾಜ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಏನು ಜನರ ನಂಬಿಕೆ ಇದೆ, ಎಲ್ಲಿ ಹೋದ್ರೂ ಏನು ಕೇಳಬೇಕಾದ್ರೂ ಪೊಲೀಸ್ ಕೇಳಿದ್ರೆ ನಮಗೆ ಸ್ಪಷ್ಟವಾಗಿರೋ ಮಾಹಿತಿ ಸಿಗ್ತೈತಿ, ನ್ಯಾಯವಾಗಿ ಸಿಗ್ತೈತಿ ಅಂತ ಹೇಳ್ಬಿಟ್ಟು ಏನೋ ದಕ್ಷವಾಗಿರ್ತಕ್ಕಂಥ ಒಂದು ಏನು ಇವತ್ತು ನಂಬಿಕೆ ಇದೆಯಲ್ಲ, ಆ ನಂಬಿಕೆಗೆ ಒಂದು ಎಲ್ಲೋ ಒಂಥರ ಚುಕ್ಕೆ ಬರ್ತಾ ಇದೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಎಲ್ಲ ಒಂದು ಕೂಡ್ಕೊಂಡು ಇವತ್ತಿನ ದಿವಸ ಅವ್ರ ಮೇಲೆ ತನಿಖೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಮ್ಮ SP ಅವರಿಗೆ ಅವ್ರಿಗೂ ಕೂಡ ಮತ್ತು ಇದು ಲೋಕಾಯುಕ್ತರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ಶೀಘ್ರವಾಗಿ ತನಿಖೆ ಆಗ್ತದೆ ಅಂತ ಹೇಳ್ಬಿಟ್ಟು ಅನ್ನುವಂಥ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ ಮತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಈ ಮುಖಾಂತರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸಮಸ್ತ ವತಿಯಿಂದ ನಾವು ಮನವಿ ಮಾಡ್ಕೊಳ್ತೀವಿ. ಒಂದೇನು ಅವ್ರ ಮೇಲೆ ಆಪಾದನೆ ಇದೆಯಲ್ಲ ಅದು ಬೆಳಕಿಗೆ ಬರಬೇಕು, ಅದು ಸ್ಪಷ್ಟ ಚಿತ್ರಣ ಕಣ್ಣಿಗೆ ಜನರಿಗೆ ಕಾಣಬೇಕು. ಅದ್ರ ತಪ್ಪಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ರಾಜ್ಯದಲ್ಲಿಯೇ ಒಂದು ಹೆಸರು ತೆಗೆದುಕೊಂಡಿದೆ. ಅಷ್ಟೊಂದು ದಕ್ಷವಾಗಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಇಲ್ಲಿ ಆಗಿ ಹೋಗಿದ್ದಾರೆ ಮತ್ತು ಅವರು ಬೇರೆ ಕಡೆಯೂ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದೆ ಅಂದಮೇಲೆ ಅಷ್ಟೊಂದು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವಂಥ ಒಂದು ಹೆಸರು ಇವತ್ತಿನ ದಿವಸ ರಾಜ್ಯದಲ್ಲಿದೆ. ಅದಕ್ಕೆ ಚುಕ್ಕೆ ಬರಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಮನಗಂಡು ಇವತ್ತಿನ ದಿವಸ ನಾವು ಕೊಟ್ಟಿದ್ದೇವೆ. ನಮಗೂ ಭರವಸೆ ಇದೆ, ನಮಗೂ ನ್ಯಾಯ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸದಿಂದ ನಾವು ಇವತ್ತಿನ ದಿವಸ ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿವಸ ನಾವೆಲ್ಲರೂ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತೊಂದು ದಿವಸ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.